ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಸೌಜನ್ಯ ಅದೊಂದು ಶಕ್ತಿ ದೇವತೆ ಅಂತ ನಾವೆಲ್ಲರೂ ಕೂಡ ಆರಂಭದಿಂದ ಕೂಡ ಹೇಳಿ ಬರ್ತಾ ಇದ್ದೀವಿ. ನೋಡಿ, ಒಂದು ಹೆಣ್ಣಿಗಾದಂಥ ಅನ್ಯಾಯ ಇವತ್ತು ಕೂಡ ನಾವು ನ್ಯಾಯವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ ಅಂದರೆ ದೇರ್ ಈಸ್ ಅ ಸಮಥಿಂಗ್. ಯಾವತ್ತೂ ಕೂಡ ಅದನ್ನು ಗಟ್ಟಿ ದನಿಯಲ್ಲಿ ಹೇಳ್ತಾ ಇರೋದು ಸೌಜನ್ಯ ವಿಚಾರಕ್ಕೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತ. ಆದರೆ ಯಾರೆಲ್ಲ ಸೌಜನ್ಯ ವಿರುದ್ಧವಾಗಿ ನಿಂತ್ಕೊಂಡ್ರೋ, ಸೌಜನ್ಯ ಕೇಸ್ನ ಹಳ್ಳ ಹಿಡಿಸೋ ಪ್ರಯತ್ನವನ್ನು ಪಟ್ಟರು, ಅವರೆಲ್ಲರ ತಲೆದಂಡಿಗೆ ಆಗ್ತಾ ಇದೆ ಅನ್ನೋ ರೀತಿಯಾದಂಥ ಚರ್ಚೆ ನಡೀತಾ ಇರೋದು. ನೋಡಿ, ಒಬ್ಬ ಪತ್ರಕರ್ತನಾಗಿ ನಾನು ಈ ರೀತಿಯಾಗಿ ಮಾತನಾಡಿದ್ರೆ ತಪ್ಪಾಗುತ್ತೆ. ಯಾಕೆಂದರೆ ಎಲ್ಲವನ್ನೂ ಕೂಡ ಅದಕ್ಕೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಸೌಜನ್ಯ ಪರ ಹೋರಾಟಗಾರರು ಅಥವಾ ಸೌಜನ್ಯ ವಿರುದ್ಧವಾಗಿ ನಿಂತವರು ಅಥವಾ ಮಾಧ್ಯಮಗಳು ಅದನ್ನು ತಿರ್ಚೋ ಕೆಲಸವನ್ನು ಮಾಡಿದ್ರು ಅಂತ ಕೆಲವೊಬ್ಬರು ಅಭಿಪ್ರಾಯ ಪಟ್ಟಾಗ ಅನೇಕ ಆ್ಯಂಕರ್ಸ್ಗಳು, ನಿರೂಪಕರು, ಜೊತೆಗೆ ಎಡಿಟರ್ಸ್ಗಳು ಯಾರೇ ಇರಲಿ, ಅವರು ಸೌಜನ್ಯ ಕೇಸ್ನಲ್ಲಿ ಮಾತನಾಡಬೇಕಾದ್ರೆ ಸೌಜನ್ಯ ಪರ ಹೋರಾಟಗಾರರಿಗೆ ಅವರು ಮಾತನಾಡಿದ್ದೆಲ್ಲ ತಪ್ಪು ಅಂತ ಅನ್ನಿಸ್ತಾ ಇತ್ತಾ, ಅಥವಾ ಅವರೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಕುತ್ಕೊಂಡು ಕಮರ್ಷಿಯಲಿ ಆಗಿ, ಅಂದರೆ ಯಾರ್ದೋ ಒಂದು ಪ್ರಭಾವಿಗಳ ದುಡ್ಡು ಬಂದಿದೆ ಹಾಗಾಗಿ ಸೌಜನ್ಯ ಕೇಸ್ ಆಗಿರ್ಬೋದು, ಈ ಬೂಡೆ ಕೇಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಹಳ್ಳ ಹಿಡಿಸೋ ಕೆಲಸ ಉದ್ದೇಶಪೂರ್ವಕವಾಗಿಯೇ ಬೇಕಂತಲೇ ಈ ಕೇಸನ್ನು ತಿರ್ಚೋ ಕೆಲಸವನ್ನು ಮಾಡಿದ್ರು. ಅಥವಾ ಪ್ಯಾನಲ್ನಲ್ಲಿ ಕೂತಂಥ ಆ್ಯಂಕರ್ಗಳು ಕೂಡ ಅವ್ರ ಮಾತಿನ ಶೈಲಿ ಅಥವಾ ಪರಿ, ಜೊತೆಗೆ ವಾದ ವಿತಂಡವಾದ ಅಥವಾ ಸೌಜನ್ಯ ಹೋರಾಟಗಾರನ ಛೇಡಿಸೋದು ಅಥವಾ ಅವ್ರನ್ನ ಎಲ್ಲೋ ಸಿಗಸಾಕ್ಸೋದು, ಈ ಥರದ ದಾಖಲೆಗಳನ್ನು ಪದೇ ಕೇಳೋದು, ಸುಪ್ರೀಂ ಕೋರ್ಟ್ಗೆ ಹೋಗಿ ಅನ್ನೋದು, ಈ ಥರದ ಒತ್ತಡವನ್ನು ಹೇರುವಾಗ ನಾವು ಅನೇಕ ಆ್ಯಂಕರ್ಸ್ಗಳು ಉದ್ದೇಶಪೂರ್ವಕವಾಗಿ ಈ ಕೇಸನ್ನು ಹಳ್ಳ ಹಿಡಿಸೋ ಪ್ರಯತ್ನ ಮಾಡಿದ್ರು ಅನ್ನೋ ಅಭಿಪ್ರಾಯಕ್ಕೂ ಕೂಡ ಅನೇಕ ಸಾರ್ವಜನಿಕರು ಕೂಡ ಬಂದಿದ್ದುಂಟು. ಕೇವಲ ಸೌಜನ್ಯ ಪರ ಹೋರಾಟಗಾರರಿಗೆ ಮಾತ್ರ ಅದು ತಪ್ಪಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಕೂಡ ತಪ್ಪಾಗುತ್ತೆ. ಆ್ಯಸ್ ಅ ಜರ್ನಲಿಸ್ಟ್ ನೋಡಿ, ತಲೆದಂಡ ಆಗಿರ್ತಕ್ಕಂಥ 3 ಜನ ವ್ಯಕ್ತಿಗಳು ನಿಮ್ಗೆ ಗೊತ್ತಿರ್ಬೋದು. ಜಯಪ್ರಕಾಶ್ ಶೆಟ್ಟಿ ಅನ್ನೋ ಒಬ್ಬ ಆ್ಯಂಕರ್, ಒಬ್ಬ ಪತ್ರಕರ್ತನಾಗಿ ನಾನು ಈ ರೀತಿಯಾಗಿ ಮಾತನಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಆರಂಭದಲ್ಲಿ ಇದೇ ಒಂದು ಚಾನಲ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಅವರು ಚಾನಲ್ನಿಂದ ಹೊರಗೆ ಬಂದರು. ಸೌಜನ್ಯ ಪರ ಹೋರಾಟಗಾರರು ಎಲ್ಲರೂ ಕೂಡ ವಿಜೃಂಭಿಸಿದ್ರು ಅದನ್ನ. ಯಾಕೆಂದರೆ ಇವರು ಕೂಡ ಸೌಜನ್ಯ ಕೇಸ್ನಲ್ಲಿ ನೆಗೆಟಿವ್ ಸ್ಟೋರಿಗಳನ್ನು ಮಾಡಿದ್ರು ಅನ್ನೋ ರೀತಿಯಾಗೂ ಕೂಡ ಅದನ್ನು ಕೂಡ ಸೆಲೆಬ್ರೇಟ್ ಮಾಡಿದ್ರು. ನಾನು ಹೇಳ್ತಾ ಇರೋದು ಒಂದು ಪಟ್ಟಿ ಕೊಡ್ತಾ ಇದ್ದೀನಿ ಚಿಕ್ಕದಾಗ ಅಷ್ಟೇ, ಅದನ್ನು ನಿಮಗೆ ಬಿಟ್ಟಿದ್ದು. ಇದು ಸೌಜನ್ಯ ಶಾಪ ಅಂತ ಹೇಳಿ ಭಾವಿಸ್ತಿರೋ ಅಥವಾ ಸೌಜನ್ಯ ವಿರುದ್ಧವಾಗಿ ಮಾತನಾಡಿದ್ದಕ್ಕೆ ಹೀಗಾಯಿತು ಅಂತ ಹೇಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನಾನು ಹೇಳ್ತಾ ಇರೋದು. ಆರಂಭದಲ್ಲಿ ನಾನು ಅವ್ರ ಹೆಸರನ್ನು ನೇರವಾಗಿ ತೆಗೆದುಕೊಳ್ತಾ ಇದ್ದೀನಿ. ಆ ಚಾನಲ್ನಲ್ಲಿ ಕೆಲಸ ಮಾಡಿದ್ರು ಕೂಡ ಜಯಪ್ರಕಾಶ್ ಶೆಟ್ಟಿ ಅನ್ನೋ ಒಬ್ಬ ಆ್ಯಂಕರ್ ಕೂಡ, ಅವರು ಕೂಡ ಚಾನಲ್ನಿಂದ ಹೊರಗೆ ಬಂದರು. ಅದಕ್ಕೆ ಅವರ ಹೆಸರನ್ನು ಕೂಡ ತಳ್ಕ ಹಾಕಲಾಯಿತು. ಸದ್ಯ ಸುವರ್ಣ ಚಾನಲ್ನಿಂದ ನೇರವಾಗಿ ರಿಪಬ್ಲಿಕ್ ಕನ್ನಡದ ಎಡಿಟರ್ ಆಗಿ ಆಗಮಿಸಿದಂಥ ಶೋಭಾ ಮಳವಳ್ಳಿ ಅವರು ಕೂಡ ಆರಂಭದಲ್ಲಿ ಆ ಕೇಸನ್ನು ಅಥವಾ ಒಬ್ಬ ಎಡಿಟರ್ ಆಗಿ ಅವ್ರಿಗೆಲ್ಲ ನಿರ್ಧಾರಗಳು ಕೂಡ ಇರುತ್ತೆ. ಭೈರಪ್ಪ ಹರೀಶ್ ಅನ್ನೋ ಒಬ್ಬ ಸಾಮಾಜಿಕ ಹೋರಾಟಗಾರರು ಮೊನ್ನೆ ಈ ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ರು. ಅದು ಅತಿಶಯೋಕ್ತಿ ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ಅವರನ್ನು ಈಗ ಮತ್ತೆ ಅದೇ ಚಾನಲ್ ಎಡಿಟರ್ ಆಗಿ ಕೆಲಸಕ್ಕೆ ಸೇರಿಸುವಂಥ ತಾಕತ್ತು ನಮಗಿದೆ. ಅವ್ರನ್ನ ತೆಗೆದು ಹಾಕುವಲ್ಲಿ ಬಹಳಷ್ಟು ಶತಪ್ರಯತ್ನ ಪಟ್ಟವರು ನಾವೇ. ಅದನ್ನೆಲ್ಲ ಪ್ಲ್ಯಾಂಡ್ ಮಾಡಿ ತೆಗೆದು ಹಾಕಿದ್ವಿ. ನಮಗೆ ಸೆಂಟ್ರಲ್ ದಿಲ್ಲಿಯವರೆಗೂ ಕೂಡ ಕಾಂಟ್ಯಾಕ್ಟ್ಸ್ ಇದೆ. ಅರ್ನಾಬ್ ಗೋಸ್ವಾಮಿ ಅವರ ಬಲಗೈ ಬಂಟರು ನಮಗೆ ಗೊತ್ತು ಅನ್ನೋ ರೀತಿಯಾಗಿ ಅವರು ಒಂದು ಫೇಸ್ಬುಕ್ ಪೋಸ್ಟಲ್ಲಿ ಹಾಕ್ಕೊಂಡ್ರು. ಎಲ್ಲೋ ಅನ್ಯಾಯ ಆಗಿದೆ, ದುಡ್ಡು ತೊಗೊಂಡಿದ್ದಾರೆ, ಆ ದುಡ್ಡು ತೆಗೆದುಕೊಂಡು ಸೌಜನ್ಯ ಕೇಸ್ನಲ್ಲಿ ಒಂದು ಕೇಸನ್ನು ಹಳ್ಳಾಡಿಸೋ ಪ್ರಯತ್ನ ಪಟ್ಟರು ಅನ್ನೋ ರೀತಿಯಾಗಿ ಒಂದು ಅವ್ರ ಬರಹಗಳ ಸಾಲಿತ್ತು. ಆದರೆ ಇದರಲ್ಲಿ ಶೋಭಾ ಮಳವಳ್ಳಿ ಅವರ ತಪ್ಪೆಷ್ಟಿದೆ ಅಥವಾ ಅವರು ಈ ಕೇಸ್ನಲ್ಲಿ ಹಣ ತೆಗೆದುಕೊಂಡಿಲ್ಲೋ ಅದನ್ನು ನಾನು ಆರೋಪ ಮಾಡೋಕ್ಕೆ ಹೋಗೋದಿಲ್ಲ. ಅದರ ಆಧಾರಗಳು ಕೂಡ ನನ್ನ ಹತ್ರ ಇಲ್ಲ. ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸೌಜನ್ಯ ಕೇಸ್ನಲ್ಲಿ ಇವ್ರಿಗೂ ಕೂಡ ಆ ಒಂದು ಶಾಪ ಕೆಲಸ ಮಾಡಿದೆ. ಹಾಗಾಗಿ ಶೋಭಾ ಮಳವಳ್ಳಿ ಅವ್ರನ್ನೂ ಕೂಡ ತೆಗೆದು ಹಾಕಿಬಿಟ್ರು ಅನ್ನೋ ಚರ್ಚೆ. ನೋಡಿ, ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ನಾನು ಇನ್ನೊಬ್ಬರ ಹೆಸರನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ಈ ಸಂಸ್ಥೆಯಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೀನಿ. ಪವರ್ ಟಿವಿಯ ಮುಖ್ಯಸ್ಥರಾಗಿರ್ತಕ್ಕಂಥ ರಾಕೇಶ್ ಶೆಟ್ಟಿ ಅವರು ಕೂಡ ಈಗ 3 ತಿಂಗಳು ಜೈಲು ಶಿಕ್ಷೆ ಆಗಿದೆ. ಅದಕ್ಕೂ ಇದಕ್ಕೂ ನಾನು ತಳ್ಕ ಹಾಕ್ಲಿಕ್ಕೆ ಹೋಗೋದಿಲ್ಲ. ಆದರೆ ಸೌಜನ್ಯ ಪರ ಹೋರಾಟಗಾರರ ವಿರುದ್ಧವಾಗಿ ಅನೇಕ ಸ್ಟೋರಿಗಳನ್ನು ರಾಕೇಶ್ ಶೆಟ್ಟಿ ಅವರು ಮಾಡಿದ್ದಾರೆ. ಅದು ಯಾವ ಹಂತಕ್ಕೆ ಹೋಗಿತ್ತು ಅಂದರೆ ಧರ್ಮಸ್ಥಳ, ಧರ್ಮ ಸಂಸ್ಥಾಪನೆ, ಜೊತೆಗೆ ಧರ್ಮದ ವಿರುದ್ಧವಾಗಿ ಇಂಥವ್ರಿಗೆ ಯಾವ ರೀತಿಯಾಗಿ ಪಾಠ ಕಲಿಸ್ಬೇಕು ಅನ್ನೋ ರೀತಿಯಾಗಿ ಅವರು ಕೂಡ ಅನೇಕ ಸ್ಟೋರಿಗಳನ್ನು ಕೂಡ ಮಾಡ್ಕೊಂಡ್ಬಂದಿದ್ದಾರೆ ರಾಕೇಶ್ ಶೆಟ್ಟಿ. ಇದೀಗ ಅವರು ಯಾವುದೋ ಒಂದು ಸಿವಿಲ್ ಕೇಸ್ನಲ್ಲಿ ಸರಿಯಾಗಿ ಕೋರ್ಟ್ಗೆ ಹಾಜರಾಗದೇ ಇರೋದು ಅಥವಾ ಸರಿಯಾಗಿ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಾಗಿರ್ಬೋದು, ಈ ಥರದ ವಿಚಾರದಲ್ಲಿ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ರು, ಕಾನೂನು ಉಲ್ಲಂಘನೆ ಮಾಡಿದ್ರು. ಸೊ ಕಾನೂನು ಉಲ್ಲಂಘನೆಯ ಆಧಾರದ ಮೇಲೆ ಅವರಿಗೀಗ 3 ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ನೋಡಿ, ಈ ಒಂದು ಟ್ರಯಾಂಗಲ್ 3 ಜನ ವ್ಯಕ್ತಿಗಳು, ಅದು ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಕಾಕತಾಳೀವೋ ಏನೋ ಕಲ್ಲು ಹೊಡೆಯೋದಕ್ಕೂ ಮೇಲಿಂದ ಅದೇನೋ ಕಾಗೆ ಹಾರೋದಕ್ಕೂ ಸರಿ ಆಯಿತು ಅನ್ನೋ ರೀತಿಯಾಗಿ ಈ ಥರದ ಪ್ರಕರಣಗಳನ್ನು
ಸೌಜನ್ಯ ಹೋರಾಟಗಾರರು ಅಥವಾ ಸೌಜನ್ಯ ಕೇಸ್ನಲ್ಲಿ ಅನ್ಯಾಯ ಆಯಿತು ಅನ್ನೋರೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ, ಖುಷಿ ಪಡ್ತಿದ್ದಾರೆ. ಸೌಜನ್ಯ ಅನ್ನೋಳು ಒಂದು ಶಕ್ತಿ, ಆಕೆ ಶಕ್ತಿ ದೇವತೆ, ಆಕೆ ಯಾರನ್ನ ಬಲಿ ತೆಗೆದುಕೊಳ್ಬೇಕೋ ತೆಗೆದುಕೊಳ್ತಾಳೆ, ತಲೆದಂಡ ಯಾರದ್ದು ಆಗಬೇಕೋ ಆಗುತ್ತೆ ಅನ್ನೋ ಒಂದು ಚರ್ಚೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಆಗ್ತಾ ಇದೆ. ಅದಕ್ಕೆ ನಾನು ಹೇಳಿದ್ದು, ಪತ್ರಕರ್ತನಾಗಿ ನಾನು ಇದನ್ನ ಪೂರ್ವಾಗ್ರಹ ಪೀಡಿತನಾಗಿ ಮಾತನಾಡಬಾರ್ದು, ಅಥವಾ ಇದನ್ನ ಮಿಸ್ಕನ್ಸೆಪ್ಷನ್ಸ್ ಅಂತಾರಲ್ಲ, ಮೂಢನಂಬಿಕೆಗಳ ಸಾಲಿಗೆ ಸೇರಿಸ್ಲಿಕ್ಕೆ ಹೋಗಬಾರ್ದು. ಇದಕ್ಕೆ ಆಯಿತು ಅದಕ್ಕೆ ಆಯಿತು ದೇವರಿದ್ದಾನೆ ಆ ರೀತಿಯಾಗಿ ಮಾತನಾಡಿದ್ರೆ ತಪ್ಪಾಗುತ್ತೆ. ಬಟ್ ಅದೇನೇ ಇರಲಿ, ಸದ್ಯ ಈ ರೀತಿಯಾದಂಥ ಬೆಳವಣಿಗೆ ನೋಡಿ. ಇನ್ನು ಅಸಹಜ ಸಾವುಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕೋರ್ಟ್ ಈಗಾಗಲೇ ಇದ್ರ ಬಗ್ಗೆ ಸರ್ಕಾರದ ನಿಲುವೇನು ಅನ್ನೋದನ್ನ ತಿಳಿಸ್ಕೊಳ್ಳಿಕ್ಕೆ ಸರ್ಕಾರದ ರಿಯಾಕ್ಷನ್ ಅನ್ನ ಕೋರ್ಟ್ ಬಯಸ್ತಾ ಇದೆ. ಯಾಕೆಂದ್ರೆ ಕುಸುಮಾವತಿ ಅವರು ಹಾಕಿದಂಥ ಅರ್ಜಿ 74 ಅಸಹಜ ಸಾವುಗಳು, ಪ್ರತಿಯೊಂದು ಸಾವಿಗೂ ಕೂಡ ಒಂದು UDR ಇರಲೇಬೇಕು, ಒಂದು ಪ್ರೊಸೀಜರ್ ಮಾಡಿಲ್ಲ. ಕೇವಲ ಒಂದೇ ಒಂದು ಚಿನ್ನಯ್ಯ ಕೊಟ್ಟಂಥ ದೂರಿನ ಮೇಲೆ FIR ಹಾಕಿ ಈ ಕೇಸನ್ನು ಮಕಾಡೆ ಮಲಗಿಸುವ ಪ್ರಯತ್ನವನ್ನು SIT ಮಾಡ್ತಾ ಅಂತ. ಯಾರಿಗಾಗಲಿ ಸ್ಟ್ರಾಂಗ್ಲಿ ಬಿಲೀವ್ ದಟ್, ನಾನು ಹೇಳ್ತೀನಲ್ವಾ, ಈ ಕೇಸ್ ಎಲ್ಲೋ ಹಳ್ಳ ಹಿಡಿಸ್ಬಿಟ್ರ ಅನ್ನೋ ರೀತಿಯಾಗೇ ಇದೆ ಮೇಲ್ನೋಟಕ್ಕೆ. ನಾನು SIT ತಪ್ಪು ಮಾಡಿದೆ ಅಂತ ಹೇಳ್ತಾ ಇಲ್ಲ. 74 ಅಸಹಜ ಸಾವುಗಳು ಒಂದು ಸಣ್ಣ ಗ್ರಾಮದಲ್ಲಾಗಿದೆ. ಪ್ರತಿಯೊಂದು ಸಾವುಗಳನ್ನು ಸುಮ್ಮನೆ ದಫನ್ ಮಾಡೋದು, ಅದಕ್ಕೊಂದು UDR ಇಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ, ಪೊಲೀಸ್ನವರ ತನಿಖೆ ಇಲ್ಲ, ಯಾಕೆ ಸತ್ತಿದೆ ಅನ್ನೋದಿಲ್ಲ, ಅವ್ರು ಏನಾದರೂ ಆರೋಗ್ಯದಲ್ಲಿ ಏನಾದರೂ ಆಗಿತ್ತಾ ಅನ್ನೋದಿಲ್ಲ. ಈ ರೀತಿಯಾಗಿ 74 ಅಸಹಜ ಸಾವುಗಳನ್ನು ದಿಕ್ಕು ತಪ್ಪಿಸ್ತಾರೆ ಅಂದರೆ ಅಲ್ಲಿ ಧರ್ಮಸ್ಥಳ ಅನ್ನೋ ಒಂದು ಗ್ರಾಮ ಈ ರೀತಿಯಾಗೂ ಭಯಾನಕವಾಗಿದೆಯಾ ಅನ್ನೋ ಒಂದು ಅಚ್ಚರಿ ಅಂತೂ ಸಹಜವಾಗುತ್ತೆ. ನಾನು ನೇರವಾಗಿ ಇವತ್ತು ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಬಾಲನ್ ಅವ್ರನ್ನ ಫೋನಿಗೆ ತೆಗೆದುಕೊಳ್ತೀನಿ. ಯಾಕೆಂದರೆ ಹೈಕೋರ್ಟ್ ಏನು ಹೇಳಿದೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಬಯಸ್ತಾ ಇದ್ದೆ. ಅದಕ್ಕೋಸ್ಕರವಾಗಿ ಅವ್ರಿಗೊಂದು ಕರೆ ಮಾಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಓ ಸಾರಿ ಸರ್, ಬಿಸಿ ಇದ್ದೀರಾ ಸರ್? ಹೌದಾ ಸರ್, ಓಕೆ ಓಕೆ ಓಕೆ. ಒಂದ್ ನಿಮಿಷ ಮಾತಾಡೋಕ್ಕಾಗಲ್ವಾ ಸರ್? ಓಕೆ 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 ಸರ್, ಓಕೆ ಸಾರಿ. ನಾನು ಇವ್ರ ಹತ್ರ ಮೊನ್ನೆ ಸಂದರ್ಶನ ಮಾಡಿದ್ದೆ, ಅದರಲ್ಲೇ ನೇರವಾಗಿ ಹೇಳಿದ್ರು ಅವರು. ಅಂದರೆ ಹೈಕೋರ್ಟ್ ಹೇಗೆ ಹೇಳ್ತಿದೆ, ನಾವು ಪ್ರತಿಯೊಂದು ದಾಖಲೆಗಳನ್ನು ಇಟ್ಟಿದ್ದೀವಿ, ಪಂಚಾಯತ್ನ ದಾಖಲೆಗಳು, ಜೊತೆಗೆ ಆಂಬುಲೆನ್ಸ್ ಡ್ರೈವರ್ಗಳನ್ನು SIT ತನಿಖೆ ಮಾಡಿದ್ದು, ಎಲ್ಲಿ ಹೋಗಿ ಎಲ್ಲಿ ಮಣ್ಣು ಮಾಡಿದ್ರು, ಅಂದರೆ ಒಂದು ನಿರ್ದಿಷ್ಟ ಜಾಗದಲ್ಲಿ ಪಂಚಾಯತಿ ಕಡೆಯಿಂದ ಮಣ್ಣಾಗುತ್ತೆ, ಅಲ್ಲಿ ಉಪಸ್ಥಿತಿ ಪೊಲೀಸ್ನವರು ಇರ್ತಾರೆ. ಈ ಥರದ್ದೊಂದು ಪ್ರೊಸೀಜರ್ ಇರುತ್ತೆ. ಯಾವುದೇ ಒಂದು ಅಪರಿಚಿತ ಶವ ಸಿಕ್ಕಾಗ ಅದಕ್ಕೊಂದು ಪ್ರೊಸೀಜರ್ ಇರುತ್ತಲ್ಲ, ಅದು ಆಧಾರದ ಮೇಲೆ ಪ್ರತಿಯೊಂದು ದಾಖಲೆಗಳನ್ನು ಇಟ್ಕೊಂಡೇ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಬಾಲನ್ನವರು ವಾದ ಮಾಡಿದ್ದಾರೆ. ಈ ವಿಚಾರದಲ್ಲಿ ಏನು ಅನ್ಯಾಯ ಆಗಿದೆ, ಕುಸುಮಾವತಿ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿ ಏನು, ಈ ವಿಚಾರದಲ್ಲಿ ಬಾಲನ್ನವರು ಸ್ಪಷ್ಟವಾಗಿ ಕೋರ್ಟ್ಗೆ ಮನವರಿಕೆ ಮಾಡಿದ್ದಾರೆ. ಹಾಗಾಗಿ ಹೈಕೋರ್ಟ್ ಕೂಡ ಅದನ್ನೇ ಹೇಳಿದೆ. ಹಾಗಾದರೆ ಸರ್ಕಾರ ಇಲ್ಲಿಯವರೆಗೂ ಮಾಡಿದಂಥ ತನಿಖೆ ಈ ಕೇಸ್ಗೆ ಸಂಬಂಧಪಟ್ಟಾಗಿ, 74 ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಾಗಿ, ಇವ್ರು ಹೇಳ್ತಾ ಇರೋದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ನಿಲುವೇನಿದೆ, ನೀವೇನು ಹೇಳಲಿಕ್ಕೆ ಬಯಸ್ತೀರಿ ಅಂತ ಪ್ರತಿವಾದಿಗಳಾಗಿರ್ತಕ್ಕಂಥ ಸರ್ಕಾರದ ಪರ ವಕೀಲರಾಗಿರ್ತಕ್ಕಂಥ ಅವ್ರಿಗೂ ಕೂಡ ಇದನ್ನು ತಿಳಿಸೋ ಕೆಲಸವನ್ನು ಕೋರ್ಟ್ ಒಂದು ಕಿವಿ ಮಾತಂತರೂ ಹೇಳಿದೆ. ನೋಡಿ, ಇದೆಷ್ಟು ಬೆಳವಣಿಗೆ. ನಾನು ಆರಂಭದಲ್ಲಿ ಹೇಳಿದ್ನಲ್ವಾ, ವೆನ್ಲಾಕ್ ಹಾಸ್ಪಿಟ್ಲ್ ಇದೆ, ಅಲ್ಲಿಂದ KS ಹೆಗಡೆ ಹಾಸ್ಪಿಟ್ಲ್ ಇದೆ, ಹತ್ತಿರದ ವೆನ್ಲಾಕ್ ಹಾಸ್ಪಿಟ್ಲಿಗೆ ಒಂದು ಅಪರಿಚಿತ ಶವ ಸಿಕ್ಕಾಗ ಅಲ್ಲಿ ತೆಗೆದುಕೊಂಡು ಹೋಗೋದು ಬಿಟ್ಟು KS ಹೆಗಡೆ ಹಾಸ್ಪಿಟ್ಲಿಗೆ ಯಾಕೆ ತೆಗೆದುಕೊಂಡು ಹೋದರು, ಈ ಡಾಟ್ಸ್ಗಳನ್ನು ಕನೆಕ್ಟ್ ಮಾಡ್ತಾ ಹೋದ್ರೆ ಭಾಳ ಬೆಚ್ಚಿ ಬೀಳಿಸೋ ಸಂಗತಿಗಳು ಕೂಡ ಇದ್ದಾವೆ. ನಾನು ಅದನ್ನು ಸುಮ್ಮನೆ ಗಾಳಿ ತೇಲ್ಸೋಕೆ ಹೋಗೋದಿಲ್ಲ. ನೀವು ತುಂಬ ಆಳವಾಗಿ ಅಧ್ಯಯನ ಮಾಡಿದಾಗ ಆ ಥರದ್ದು ಒಂದು ಅನುಮಾನ ಸ್ಪಷ್ಟವಾಗಿ ಕಾಡ್ತಾ ಇದೆ. ಅದನ್ನು ನಾವು ಪ್ರಶ್ನೆ ಮಾಡಿದ್ರೆ ಅದು ಬುರ್ಡೆ ಗ್ಯಾಂಗ್ ರೀತಿಯಾಗೂ ಕೂಡ ಸೇರಿಸ್ಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡಬೇಕು. ಅನೇಕ ಗೊಂದಲಗಳು ನೀವು ಸೌಜನ್ಯ ಪರ ಹೋರಾಟಗಾರರಾಗಿರ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು, ಜೊತೆಗೆ ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಕುಸುಮಾವತಿ ಆಗಿರ್ಬೋದು, ಆಮೇಲೆ ನಿಮಗೆ ಚಿನ್ನಯ್ಯ ಆಗಿರ್ಬೋದು, ಇವ್ರದ್ದು ಒಂದು ಪಂಗಡ ನೀವು ಬದಿಗಿಟ್ಟು ನೋಡೋದಾದ್ರೆ ಅಲ್ಲೂ ಕೆಲವೊಂದು ತಪ್ಪುಗಳು ಸಹಜವಾಗಿ ನಿಮ್ಗೆ ಕಾಣಿಸಿದ್ರು ಕೂಡ ಇದು ಈ ಅನುಮಾನ ಉಟ್ಕೊಂಡಿದೆಯಲ್ಲ, ಈ ಅನುಮಾನವನ್ನು ಕ್ಲಿಯರ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇರೋದು, ಈ KS ಹೆಗಡೆ ಹಾಸ್ಪಿಟ್ಲು, ವೆನ್ಲಾಕ್ ಹಾಸ್ಪಿಟ್ಲು, ಜೊತೆಗೆ ದಾಖಲೆಗಳೇ ಇಲ್ಲದೆ ಮಣ್ಣು ಮಾಡಿರ್ತಕ್ಕಂಥದ್ದು, ಚಿನ್ನಯ್ಯ ಕೊಟ್ಟಂಥ ದೂರು, ಜೊತೆಗೆ ಅವನು 164 ಅಂದರೆ 183 BNS ಆ್ಯಕ್ಟ್ ಅಡಿಯ ಪ್ರಕಾರ 164 ಸ್ಟೇಟ್ಮೆಂಟ್ 183 ಅನ್ನೋ BNSS ಬದಲಾದಂಥ BNSS ಅಡಿಯಲ್ಲಿ ನಾನು ಹೇಳ್ತಾ ಇರೋದು. ಅವನ್ನ ಜಡ್ಜ್ ಮುಂದೆ 2 ಬಾರಿ 3 ಬಾರಿ 164 ಸ್ಟೇಟ್ಮೆಂಟ್ನ ತೆಗೆದುಕೊಳ್ಳೋದಿದೆಯಲ್ಲ, ಅಕಾರ್ಡಿಂಗ್ ಟು ದಟ್ ನಾನು 184 ಹೇಳ್ತಾ ಇರೋದು, 183 ಸ್ಟೇಟ್ಮೆಂಟ್ನ ತೆಗೆದುಕೊಂಡಿರೋದು. ಯಾಕೆ ಅವನ್ನ ಚೇಂಜ್ ಮಾಡಿ ಅಥವಾ ಅವನು ಮನವೊಲಿಸಿ ಹೇಳಿಕೆಗಳನ್ನು ಬದಲಾಯಿಸಿದ್ದ, ಅಥವಾ ಅವ್ನು ಕೊಟ್ಟಂಥ ಸ್ಟೇಟ್ಮೆಂಟಲ್ಲಿ ನಿಖರವಾಗಿ ಅವ್ನು ಯಾರೆಲ್ಲ ಪ್ರಭಾವಿಗಳ ಹೆಸರು ತೆಗೆದುಕೊಂಡಿದ್ನೋ ಅವ್ರನ್ನೆಲ್ಲರೂ ಕೂಡ ಒಂದು ಬಾರಿ ಆದರೂ ಯಾಕೆ ವಿಚಾರಣೆ ಮಾಡಲಿಲ್ಲ, ಒಂದು ಬಾರಿ ಸಮನ್ಸ್ ಕಳಿಸ್ಲಿಲ್ಲ, ಸಮನ್ಸ್ ಕೊಟ್ಟವ್ರನ್ನ ಯಾಕೆ ತನಿಖೆ ಮಾಡಲಿಲ್ಲ? ಕೇವಲ ಇದು ಪೂರ್ತಿ ಈ ಬುರ್ಡೆ ಗ್ಯಾಂಗ್ನ ಸುತ್ತಬಿಟ್ಟು ಒಂದು ಇಂಟ್ರೀಮ್ ವರದಿ,
ಅಂದರೆ ಇದನ್ನು ನಾವು ಚಾರ್ಜ್ ಶೀಟ್ ಅಂತಲೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ, ಒಂದು ಇಂಟ್ರೀಮ್ ವರದಿ ಅಂತ ಯಾಕೆ ಕೊಡ್ತು? ಈ ಥರದ ಅನೇಕ ಗೊಂದಲಗಳು ಎಲ್ರಿಗೂ ಕೂಡ ಸಹಜವಾಗಿ ಕಾಡುತ್ತೆ. ಹಾಗಾಗಿ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರ ಪರವಾಗಿ ಹೋರಾಟವು ಕೂಡ ನಿರಂತರವಾಗಿ ನಡೀತಾ ಇದೆ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈಗಾಗಲೇ ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಅವರು ಕೆಲವೊಂದು ಬದಲಾವಣೆಗಳನ್ನು ಕೂಡ ಬಯಸಿದ್ದಾರೆ. ಆ ಬದಲಾವಣೆಗಳ ಆಧಾರದ ಮೇಲೆ ಆ ಒಂದು ಅರ್ಜಿ ಮತ್ತೆ ಮುನ್ನೆಲೆಗೆ ಬಂತು ಅಂದರೆ ಮತ್ತೆ ಸೌಜನ್ಯ ಕೇಸ್ ರಿಪೀಟ್ ರಿಯಾಕ್ಟಿವೇಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಚಿನ್ನಯ್ಯನೇ ಸೌಜನ್ಯ ಮೃತದೇಹವನ್ನು ಎಸ್ತಿದ್ದು ಅನ್ನೋ ರೀತಿಯಾದಂಥ ಚರ್ಚೆಗಳು ಎಲ್ಲೋ ಒಂದು ಕಡೆ ತೆರೆಮರೆಯಲ್ಲಿ ಆದರೂ ಕೂಡ ಅದು ಕೂಡ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಸತ್ಯವನ್ನು ಯಾವತ್ತೂ ಕೂಡ ಮುಚ್ಚಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಇವತ್ತಲ್ಲ ಮತ್ತೆ ಎದ್ದು ಮಾತನಾಡುತ್ತೆ. ಈಗಾಗಲೇ 84 ಅನಾಥ ಶವಗಳು, ಅಪರಿಚಿತ ಶವಗಳು ಮಾತನಾಡ್ಲಿಕ್ಕೆ ಶುರು ಮಾಡಿದವೆ ಅನ್ನೋ ಬಾಲನವ್ರ ಮಾತು ಇದೆಯಲ್ಲ, ಅದು ಎಷ್ಟು ಸತ್ಯ ಅನ್ನೋದು ಮತ್ತೆ ಮತ್ತೆ ಗೊತ್ತಾಗುತ್ತೆ. ನೋಡೋಣ ಈ ಕೇಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಏರಿಳಿತಗಳಾಗುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಏನೆಲ್ಲ ಇರುತ್ತೆ, ಜೊತೆಗೆ ಯಾರು ಸತ್ಯ ಯಾರು ಸುಳ್ಳು, ಮಾಧ್ಯಮಗಳಲ್ಲಿ ಯಾರೆಲ್ಲ ಅವ್ರ ಪರವಾಗಿ ನಿಂತ್ಕೊಂಡು ಇದನ್ನು ಮಕಾಡೆ ಮಲಗಿಸೋ ಪ್ರಯತ್ನ ಪಟ್ಟರು, ಅಥವಾ ಇವರೇ ಶುದ್ಧ ಸುಳ್ಳು ಅನ್ನೋ ರೀತಿಯಾಗಿ ಅದನ್ನು ಬುರುಡೆ ಗ್ಯಾಂಗ್ ಅನ್ನೋ ಪಟ್ಟವನ್ನು ಕಟ್ಟಿಬಿಟ್ರೋ, ಎಲ್ಲವೂ ಮುಂದೆ ಒಂದಲ್ಲ ಒಂದಿನ ಅದು ಮತ್ತೆ ಬರಲೇಬೇಕು ಮುನ್ನೆಲೆಗೆ. ಆಗ ಅದನ್ನು ಸತ್ಯವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ನಾವು ನೀವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.